ಕ್ವಾಂಟಮ್ ವಿಜ್ಞಾನದ ಮತ್ತೊಂದು ಆಧಾರ ಸ್ತಂಭವಾದಂಥ ವರ್ನರ್ ಹೈಸೆನ್ಬರ್ಗ್ ಅವರು, ನಾವು ಯಾವ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅನ್ನು ಓದ್ತೀವಲ್ಲ, ಆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅನ್ನು ನೀಡಿರುವಂತಹ ಹೈಸೆನ್ಬರ್ಗ್ ಅವರು ಹೇಳ್ತಾರೆ, ನಾನೇನಾದರೂ ಭಾರತಕ್ಕೆ ಭೇಟಿ ನೀಡಿರಲಿಲ್ಲ ಅಂದರೆ ನನಗೆ ನನ್ನ ಸ್ವಂತ ಸಿದ್ಧಾಂತಗಳ ಮೇಲೆಯೇ ವಿಶ್ವಾಸ ಬರ್ತಿರ್ಲಿಲ್ಲ. ನಾವು ಯಾವ ಕ್ವಾಂಟಮ್ ವಿಜ್ಞಾನವನ್ನು ಅತ್ಯಂತ ಜಟಿಲ ಮತ್ತು ಕ್ಲಿಷ್ಟಕರ ಅಂತ ಭಾವಿಸ್ತೀವೋ, ಅದೇ ಕ್ವಾಂಟಮ್ ವಿಜ್ಞಾನವನ್ನು ವೇದಗಳನ್ನು ಅಧ್ಯಯನ ಮಾಡಿರುವಂಥ ವ್ಯಕ್ತಿ ಅತ್ಯಂತ ಸುಲಭವಾಗಿ ಅರ್ಥೈಸಿಕೊಳ್ಳಬಲ್ಲ ಅಂತ. ಈ ಶತಮಾನದ ಮಹಾನ್ ವಿಜ್ಞಾನಿಗಳೆಲ್ಲ ವೇದಗಳ ಬಗೆಗೆ, ಉಪನಿಷತ್ತುಗಳ ಬಗೆಗೆ, ಭಾರತೀಯ ಶಾಸ್ತ್ರಗಳ ಬಗೆಗೆ ಈ ರೀತಿಯಾದಂಥ ಹೇಳಿಕೆಗಳನ್ನ ನೀಡ್ತಾ ಇರುವಂಥದ್ದು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇರುವಂತಹ ವೈಜ್ಞಾನಿಕ ಸಂಪತ್ತಿಗೆ ಹಿಡಿದಿರುವಂತಹ ಒಂದು ರೀತಿಯಾದಂಥ ಕೈಗನ್ನಡಿಯಾಗಿದೆ. ಇವರೆಲ್ಲ ಸಾಮಾನ್ಯ ವಿಜ್ಞಾನಿಗಳೆಲ್ಲ, ಈ ಶತಮಾನದ ಮಹಾನ್ ವಿಜ್ಞಾನಿಗಳು. ಅಂದ್ರೆ ಇವರು ಕ್ಲಾಸಿಕಲ್ ಸೈನ್ಸ್ ನ ದಿಕ್ಕನ್ನೇ ಬದಲಾಯಿಸಿದಂತ ಕ್ವಾಂಟಮ್ ವಿಜ್ಞಾನಿಗಳು. ಇವರು ವೇದಗಳ ಬಗೆಗೆ, ಉಪನಿಷತ್ತುಗಳ ಬಗೆಗೆ ಈ ರೀತಿಯಾದಂಥ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅದರಲ್ಲಿ ಏನಾದ್ರೂ ಅತ್ಯಂತ ಸಂಪತ್ಭರಿತವಾದಂಥ ವಿಜ್ಞಾನ ಇದ್ದೇ ಇರುತ್ತೆ ಅನ್ನುವಂಥದ್ದು ಕಾಮನ್ ಸೆನ್ಸ್.